ನಮಸ್ಕಾರ. ನಾನು ನಿಮ್ಮ ಕ್ಯಾನ್ಸರ್ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್, ಆಂಕೋವೆಲ್ ಕ್ಯಾನ್ಸರ್ ಆಸ್ಪತ್ರೆ, ನಾಗರಬಾವಿ, ಬೆಂಗಳೂರು. ಇವತ್ತು ನಮ್ಮ ಜೊತೆ ವೆಂಕಟೇಶಪ್ಪ ಅವರಿದ್ದಾರೆ. ಇವರು 48 ವರ್ಷದ ರೈತ, ಬಾಗೇಪಲ್ಲಿ ತಾಲೂಕಿಂದ ಬಂದಿದ್ದಾರೆ. ಇವ್ರಿಗೆ ತಂಬಾಕು ಸೇವನೆ ಮಾಡೋ ಅಭ್ಯಾಸ ಇತ್ತು. ಸುಮಾರು ವರ್ಷಗಳು ತಂಬಾಕು ಸೇವನೆ ಮಾಡಿದ್ದಾರೆ. ಅದರಿಂದ ಎಡಗಡೆ ದವಡೆನಲ್ಲಿ ಅಡ್ವಾನ್ಸ್ ಸ್ಟೇಜ್ ಲೆಫ್ಟ್ ಬಕಲ್ ಮ್ಯೂಕೋಸಲ್ ಕ್ಯಾನ್ಸರ್ ಆಗಿತ್ತು. ಅಂದರೆ ಎಡಗಡೆ ದವಡೆನಲ್ಲಿ ಕಾಯಿಲೆ ಆಗಿತ್ತು. ಅದು ಅಪ್ಫ್ರಂಟ್ ಬಂದ ತಕ್ಷಣ ಸರ್ಜರಿ ಮಾಡೋಕ್ಕೆ ಸೂಕ್ತವಾಗಿರಲಿಲ್ಲ. ಅದನ್ನು ಚಿಕ್ಕದು ಮಾಡೋ ಉದ್ದೇಶಕ್ಕೆ 4 ಬಾರಿ ಕೀಮೋ ಕೊಟ್ವಿ. ಅದರಿಂದ ನಮ್ಮ ಪ್ರಯತ್ನ ಚೆನ್ನಾಗಾಯಿತು. ಕಾಯಿಲೆ ತುಂಬ ಚಿಕ್ಕದಾಯಿತು. ಅದ ನಂತರ ಎಡಗಡೆ ಆಪರೇಷನ್ ಮಾಡಿ ತೆಗೆದಿದ್ದೀವಿ. ಆಪರೇಷನ್ ಮಾಡಿ ತೆಗೆದ ನಂತರ ಕಾಯಿಲೆ ಕಂಪ್ಲೀಟಾಗಿ ಗುಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಇವತ್ತಿನ ಮೆಸೇಜ್ ಏನು ಅಂತಂದರೆ, ತಂಬಾಕು ಸೇವನೆ ಮಾಡೋದ್ರಿಂದ ಈ ಥರ ಕೆಟ್ಟ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಂಗಾಗಿ ತಂಬಾಕು ಸೇವನೆ ಮಾಡೋದನ್ನ ಕಡಿಮೆ ಮಾಡೋಣ. ಸೊ ಈ ಮನುಷ್ಯ ಇವತ್ತು ಗುಣಮುಖರಾಗಿದ್ದಾರೆ. ಮತ್ತೆ ತಂಬಾಕು ಸೇವನೆ ಮಾಡಲ್ಲ ಅಂತ ನಮಗೆ ಪ್ರಾಮಿಸ್ ಮಾಡಿದ್ದಾನೆ. ಒಳ್ಳೆಯದಾಗಲಿ. ನಮಸ್ಕಾರ.